ಹೇಗೆ ಶ್ರೀಮಂತರಾಗಬಹುದು ಎಂಬುದನ್ನು ಹೇಳ್ಕೊಡ್ತೇನೆ. ನಮಸ್ಕಾರ, ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾವು ಅನೇಕ ಆದಾಯ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಒಂದೇ ಆದಾಯವನ್ನು ನಂಬಿಕೊಂಡು ನಾವು ಇದ್ದರೆ ಅದರಿಂದ ಬರುವ ಆದಾಯ ಕಡಿಮೆಯಾಗಿರುತ್ತದೆ. ಇದರಿಂದ ನಾವು ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ನಮಗೆ ಇರುವ ಸಮಯದಲ್ಲಿ ಹೆಚ್ಚು ಆದಾಯ ಮೂಲಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಮೂಲಕ ನಾವು ಶ್ರೀಮಂತರಾಗಬೇಕು. ಅದು ಹೇಗೆಂದರೆ, ನೀವು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿತರೆ ನಿಮಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ. ಮತ್ತು ಸಣ್ಣ ಉದ್ಯೋಗ ಮತ್ತು ಒಂದು ಸಣ್ಣ ಉದ್ಯಮವನ್ನು ನೀವು ಸದ್ಯ ಇರುವ ಕೆಲಸದ ಜೊತೆಗೆ ಮಾಡಿಕೊಂಡು ಹೋದರೆ ನಿಮಗೆ ಹೆಚ್ಚಿನ ಸಂಪಾದನೆಗೆ ಅನುಕೂಲವಾಗುತ್ತದೆ. ಎರಡನೇದಾಗಿ, ದುಂದುವೆಚ್ಚ ಮಾಡದಿರುವುದು. ನಮಗೆ ಬೇಕಾದ ಮತ್ತು ಅತ್ಯಂತ ಅವಶ್ಯಕತೆ ಇರುವ ವಸ್ತು ಮತ್ತು ವಿಷಯಗಳಿಗೆ ಮಾತ್ರ ಹಣವನ್ನು ನಾವು ಸಂಪಾದಿಸಿದ ಹಣವನ್ನು ಬಳಸಬೇಕು. ಇದರಿಂದ ಮಾತ್ರ ನಾವು ಸಂಪತ್ತನ್ನು ಸೃಷ್ಟಿಸಲು ಸಾಧ್ಯ. ಇಲ್ಲದಿದ್ದರೆ ಸರಿಯಾದ ಹಣ ನಿರ್ವಹಣೆ ಇಲ್ಲದಿದ್ದರೆ ನಾವು ಎಷ್ಟೇ ಸಂಪಾದಿಸಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಾಮಾಜಿಕ ಪ್ರಭಾವಗಳಿಗೆ ಒಳಗಾಗದೆ ತಮಗೆ ನಿಜವಾಗಿಯೂ ಬೇಕಾಗಿರುವ ವಸ್ತುಗಳಿಗೆ ಮಾತ್ರ ತಮ್ಮ ಹಣವನ್ನು ವಿನಿಯೋಗಿಸಿ ಉಳಿದ ಹಣವನ್ನು ಹೂಡಿಕೆ ಮಾಡುವುದರಿಂದ ನಾವು ಶ್ರೀಮಂತರಾಗಬಹುದು. ಮೂರನೇದಾಗಿ, ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದು. ನಮಗೆ ಯಾವ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಬಡ್ಡಿ ಬರುತ್ತದೆ ಆ ಜಾಗದಲ್ಲಿ ನಾವು ಹೂಡಿಕೆ ಮಾಡುವುದು ಸೂಕ್ತ. ಉದಾಹರಣೆಗೆ, ಬ್ಯಾಂಕ್ FDಯಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಕೇವಲ 6ರಿಂದ 8ರಷ್ಟು ಮಾತ್ರ ಬಡ್ಡಿ ಬರುತ್ತದೆ. ಆದ್ದರಿಂದ ನಾವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ FDಗಿಂತಲೂ ಹೆಚ್ಚಿನ ಲಾಭ ಪಡೆಯಬಹುದು. ಆದರೆ ಷೇರು ಮಾರುಕಟ್ಟೆ ಬಹಳ ರಿಸ್ಕನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಷೇರು ಮಾರುಕಟ್ಟೆಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಹೂಡಿಕೆ ಮಾಡುವುದು ಸೂಕ್ತ ಯೋಜನೆ. ಮೊದಲು ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಂಡು ನಂತರ ಈಕ್ವಿಟಿಗಳಲ್ಲಿ ಅಥವಾ ಷೇರುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಸೂಕ್ತ ಲಾಭವನ್ನು ಪಡೆಯಬಹುದಾಗಿದೆ. ಈ 3 ಅಂಶಗಳನ್ನು ನೀವು ಅನುಸರಿಸಿದರೆ ನೀವು ಕೂಡ 2026 ಮುಗಿಯುವುದರ ಒಳಗೆ ಶ್ರೀಮಂತರಾಗಬಹುದು.